ಹೆಲೋ, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಒಂದು ಜನರಲೈಸ್ಡ್ ರೀಡಿಂಗ್ ಮಾಡೋಣ. ಟಾಪಿಕ್ ಬಂದು, ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚಿಸ್ತಾ ಇದ್ದೀರೋ, ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರೋ, ಆ ವ್ಯಕ್ತಿ ಮನಸ್ಸಲ್ಲಿ ನೀವು ಇದ್ದೀರೋ ಇಲ್ವೋ, ಅವರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಬಿಗಿನ್. ಈಗ ಕಣ್ಣು ಮುಚ್ಕೊಂಡು ನೀವೆಲ್ಲರೂ ನಿಮ್ಮ ಇಷ್ಟ ದೈವ ಅಥವಾ ನೀವೇನು ನಂಬ್ತೀರಾ ಆ ದೈವದ ಹತ್ರ ನೀವು ನಿಮ್ಮ ಪ್ರಶ್ನೆನ ಕೇಳ್ಕೊಳ್ಳಿ, ಅದಕ್ಕೆ ಸರಿಯಾದ ಉತ್ತರನ ಕೊಡು ಅಂತ ಹೇಳಿ ಕೇಳ್ಕೊಳ್ಳಿ. ಅಲ್ಲಿ ತನಕ ನಾನು 2 ಕಾರ್ಡ್ನ ಚೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಅವರ್ ಪೈಲ್ 1, ದಿಸ್ ಇಸ್ ಅವರ್ ಪೈಲ್ 2. ಇದು ಪೈಲ್ 1, ಇದು ಪೈಲ್ 2. ಇವಾಗ ನೀವು ನಿಮ್ಮ ಇಂಟ್ಯೂಷನ್ ಯಾವ ಕಾರ್ಡ್ನ ಪಿಕ್ ಮಾಡೋದಕ್ಕೆ ಹೇಳುತ್ತೋ ಆ ಕಾರ್ಡ್ನ ಪಿಕ್ ಮಾಡಿ. ಪೈಲ್ 1 ಆಗಿದ್ದರೆ ಪೈಲ್ 1 ಅಂತ ಕಮೆಂಟ್ ಮಾಡಿ, ಪೈಲ್ 2 ಆಗಿದ್ದರೆ ಪೈಲ್ 2 ಅಂತ ಕಮೆಂಟ್ ಮಾಡಿ. ಈಗಾಗಲೇ ನೀವು ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾವು ಮತ್ತೆ ರೀಡಿಂಗ್ನ ನೋಡೋಣ. ಫಸ್ಟ್ ಕಾರ್ಡ್ ಯಾವುದನ್ನ ಚೂಸ್ ಮಾಡಿದ್ದು ನೋಡೋಣ. ಪೈಲ್ ಎ ಏನಿದೆ, ದ ಫೂಲ್ ಕಾರ್ಡ್ ಬಂದಿದೆ. ಸೊ ಅವ್ರ ವೆರಿ ಫಸ್ಟ್ ಕಾರ್ಡ್ ಪೈಲ್ 1, ಪೈಲ್ ಎ ಏನು ಚೂಸ್ ಮಾಡಿದ್ದೀರಾ ಅದು ಬಂದ್ಬಿಟ್ಟು ದ ಫೂಲ್ ಕಾರ್ಡ್ ಆಗಿದೆ. ಈ ಫೂಲ್ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇದು ನ್ಯೂ ಬಿಗಿನಿಂಗ್, ಒಂದು ಇನ್ನೋಸೆಂಟ್ ಕ್ಯೂರಿಯಾಸಿಟಿ, ಅವಾಗಿನ ಒಂದು ಫ್ರೆಶ್ ಸ್ಟಾರ್ಟ್ನ ಇದು ಇಂಡಿಕೇಟ್ ಮಾಡುತ್ತೆ. ಹಂಗೆ ನೋಡಿದ್ರೆ ನೀವು ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರೋ ಅವರು ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಸ್, ಇಟ್ಸ್ ಅ ಎಸ್. ಬಟ್ ಅವರು ಈಗಿನ ಶುರು ಮಾಡಿದ್ದಾರೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ, ಮತ್ತು ಅವ್ರಿಗೆ ನಿಮ್ಮ ಕಡೆಗೆ ಅಟ್ರ್ಯಾಕ್ಷನ್ ಕೂಡ ಇದೆ. ಆದರೆ ಅವರು ಅದ್ರ ಬಗ್ಗೆ ಯಾವುದೇ ಕಮಿಟ್ಮೆಂಟ್ನ ಕೊಡ್ತಾ ಇಲ್ಲ ನಿಮಗೆ. ಯಾಕೆಂದರೆ ಅವರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಇನ್ನೂ ಇಲ್ಲ. ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ, ಬಟ್ ಅದಿನ್ನೂ ಅನ್ಶೇಪ್ಡ್ ಫೀಲಿಂಗ್ಸ್ ಆಗಿದೆ. ಅವ್ರು ಯಾವುದೇ ರೀತಿ ಶೇಪ್ ಕೊಟ್ಟಿಲ್ಲ ಅದಕ್ಕೆ. ದೇ ಸಿ ದಿಸ್ ಕನೆಕ್ಷನ್ ಆ್ಯಸ್ ಸಮಥಿಂಗ್ ಎಕ್ಸೈಟಿಂಗ್. ಎಸ್, ಏನೋ ಒಂದು ಎಕ್ಸೈಟ್ಮೆಂಟ್ ಇದೆ ಅವರಿಗೆ ಇದ್ರ ಬಗ್ಗೆ, ಆದರೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಪ್ಲ್ಯಾನ್ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಸ್ವಲ್ಪ ಅಟ್ರ್ಯಾಕ್ಷನ್ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅದು ಇವಾಗಿನ ಮೊಳಕೆ ಹೊಡಿತಿರೋಂತಹ ಪ್ರೀತಿ ಆಗಿರಬಹುದು, ಸ್ನೇಹ ಆಗಿರ್ಬೋದು, ಒಂದು ಫ್ರೆಶ್ ಬಿಗಿನಿಂಗ್. ಯಾಕೆಂದರೆ ಅವ್ರಿಗೆ ಇನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಇವಾಗ ನೀವು ಕೂಡ ಇದನ್ನು ತುಂಬ ಡೆಪ್ತಲ್ಲಿ ತೊಗೊಳ್ದೆ ಲೈಟಾಗಿ ತೊಗೊಂಡು ಹೋಗಬೇಕಾಗತ್ತೆ. ಇದು ಹಾರ್ಟ್ ಬ್ರೇಕ್ ಮಾಡ್ಕೊಳ್ಳೋ ಅಂಥ ವಿಷಯ ಏನಲ್ಲ. ಯಾಕೆಂದರೆ ಅವ್ರು ಇವಾಗಿನ ಫುಲ್ ಕಾರ್ಡ್ ಸಿಕ್ಕಿರೋದ್ರಿಂದ ಅದು ಕಂಪ್ಲೀಟ್ಲಿ ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳುತ್ತೆ, ಫ್ರೆಶ್ ಸ್ಟಾರ್ಟ್ ಬಗ್ಗೆ ಅಂದಾಗ ಅವ್ರಿಗೂ ಕೂಡ ಕ್ಲಾರಿಟಿ ಇರೋದಿಲ್ಲ. ನೀವು ಅದನ್ನು ತುಂಬ ಹಚ್ಕೊಂಡಷ್ಟು ನಿಮಗೂ ಇದಾಗುತ್ತೆ. ಹಾಗಾಗಿ ನೀವು ಕೂಡ ಯೋಚನೆ ಮಾಡಿ ಅದ್ರ ಬಗ್ಗೆ ಮುಂದುವರಿಬೇಕಾಗುತ್ತೆ. ಮೊದಲು ಅವರಿಗೆ ಆ ಕನೆಕ್ಷನ್ನ ನೀವು ಬಿಲ್ಡ್ ಮಾಡಬೇಕಾಗತ್ತೆ. ಅವರಿಗೆ ಅವ್ರ ಮನಸ್ಸಲ್ಲಿ ಬೇರೆ ಯಾರು ಇರ್ಕೂಡ್ದು. ಯಾಕಂದರೆ ಯಾವುದೇ ರಿಲೇಷನ್ಶಿಪ್ ಆಗಲಿ, ಒಬ್ಬರಿದ್ದಾರೆ ಲೈಫಲ್ಲಿ ಅಂದಾಗ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೈಕ್ ಹೇಗೆ ಅಂದರೆ, ಇಟ್ಸ್ ಜಸ್ಟ್ ದ ಬಿಗಿನಿಂಗ್. ಅವರು ಒಂದು ಏನೋ ಪ್ರೀತಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಇದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇಲ್ಲ. ಬಿಕಾಸ್ ಅವರಿಗೆ ಕ್ಲಾರಿಟಿ ಕೂಡ ಇಲ್ಲ, ಅಷ್ಟು ಕಮಿಟ್ಮೆಂಟ್ ಕೂಡ ಅವ್ರ ಕಡೆಯಿಂದ ಸಿಕ್ಕಿಲ್ಲ. ಇನ್ನು ಇಟ್ಸ್ ಅ ಫ್ರೆಶ್ ಸ್ಟಾರ್ಟ್ ಆಗಿರೋದಿನ್ನು ನೀವು ಇವ್ರ ಬಗ್ಗೆ ಒಂದು ಕನೆಕ್ಷನ್ನ ಫೀಲ್ ಮಾಡ್ತಿದ್ದೀರಾ ಅಂದರೆ ನೀವು ಅನ್ಕೋಬೋದು, ಹೌದು ಇದು ಮ್ಯೂಚುವಲ್ ಕೂಡ ಇದೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಅದ್ರ ಬಗ್ಗೆ ಫುಲ್ ಅವೇರ್ ಇಲ್ಲ. ಅವರು ಅದ್ರ ಬಗ್ಗೆ ಆ ರಿಲೇಷನ್ಶಿಪ್ ಬಗ್ಗೆ ಅವ್ರಿಗಿನ್ನ ಕ್ಲಾರಿಟಿ ಆಗಲಿ, ಒಂದು ಅವೇರ್ನೆಸ್ ಆಗಲಿ ಇಲ್ಲ. ಸೊ ನಿಮಗೆ ಒಂದು ಟಿಪ್ ಏನು ಅಂತಂದರೆ, ಜಸ್ಟ್ ಗೋ ವಿತ್ ದ ಫ್ಲೋ. ನ್ಯಾಚುರಲ್, ಯಾವುದೇ ಪ್ರೀತಿ ಆದ್ರೂ ನ್ಯಾಚುರಲ್ ಆಗಿಯೇ ಸಿಗಬೇಕಾಗತ್ತೆ. ಪ್ರೀತಿ ಸ್ನೇಹ ಯಾವುದನ್ನು ಬರ್ಡನ್ ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಜಾಸ್ತಿ ಬರ್ಡನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ಕಾರ್ಡ್ ಏನಂದರೆ, ಫುಲ್ ಸ್ಟೆಪ್ಪಿಂಗ್ ಇಂಟು ಅ ನ್ಯೂ ಅಡ್ವೆಂಚರ್. ನೋಡಿ, ಹೀಗಿನ್ನ ಏನೋ ಒಂದು ನ್ಯೂ ಅಡ್ವೆಂಚರ್ ಮಾಡೋದಕ್ಕೆ ಹೋಗ್ತಿರೋ ಥರ. ಸೊ ನಿಮ್ಮ ಕನೆಕ್ಷನ್ ಕೂಡ ಏನಿದೆ ಅಂದರೆ ಅಟ್ ಇಟ್ ಸ್ಟಾರ್ಟಲ್ಲಿದೆ, ಒಂದು ಬ್ಯೂಟಿಫುಲ್ ಅನ್ಫೋಲ್ಡಿಂಗ್ ಆಗಿ. ಸೊ ಹರಿ ಮಾಡಬೇಡಿ, ಯಾವುದಕ್ಕೂ ಇದು ಮಾಡ್ಕೊಬೇಡಿ, ಆರಾಮಾಗಿರಿ. ಇಫ್ ಇಟ್ಸ್ ಮೆಂಟ್ ಟು ಯು, ಇಟ್ ವಿಲ್. ನೆಕ್ಸ್ಟ್ ಪೈಲ್ ಏನಿದೆ ನೋಡೋಣ. ಇದು ಬಂದು 6 ಆಫ್ ಕಪ್ಸ್. ಸೊ ನಮ್ಮ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ಕಪ್ಸ್ ಸಿಕ್ಕಿದೆ. ಸೊ ಯಾರೆಲ್ಲ ಪೈಲ್ 2 ಈ 6 ಆಫ್ ಕಪ್ನ ಚೂಸ್ ಮಾಡಿದ್ರೋ, ಹಿಯರ್ ಯು ಹ್ಯಾವ್ ಅ ಗುಡ್ ನ್ಯೂಸ್. ಒಂದು ಲವ್ ರೀಡಿಂಗಲ್ಲಿ ಈ ಕಾರ್ಡ್ ಬಂತು ಅಂದರೆ ಇದರರ್ಥ ಎಸ್, ಬಟ್ ನೋ ಬಟ್ಸ್ ಆ್ಯಂಡ್ ಇಫ್ಸ್, ಹಿ ಈಸ್ ಆರ್ ಶಿ ಈಸ್ ಥಿಂಕಿಂಗ್ ಅಬೌಟ್ ಯು. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ.
ಅಂದರೆ ಅವರು ಯಾವ ಥರ ಯೋಚನೆ ಮಾಡಿದ್ರು, ಒಂದು ಪ್ಯೂರ್ ಬಾಂಡ್, ಹಾರ್ಟ್ಫೆಲ್ಟ್, ಕ್ವೈಟ್ ವೇನಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ, ಅವರಿಗೆ ನಿಮ್ಮ ಜೊತೆ ಇದ್ದಾಗ ಅವರು ಅವರಾಗೇ ಇರ್ಬೋದು ಅನ್ನೋ ಥರ ಅವರು ಒಂದು ಕಂಫರ್ಟಬಲಾಗಿ ನಿಮ್ಮ ಜೊತೆ ಫೀಲ್ ಮಾಡ್ತಾರೆ. ಮತ್ತು ಅವರಿಗೆ ನೀವು ಅವ್ರ ಸುತ್ತಮುತ್ತ ಇದ್ದಾಗ ಅವರಿಗೆ ಒಂದು ಖುಷಿ ಅನುಭವನ ನೀವು ನೀಡ್ತಾ ಇರ್ತೀರ. ಅಥವಾ ಅವ್ರ ಜೊತೆ ನೀವು ಕಳೆದಂಥ ಯಾವುದೋ ಪಾಸ್ಟಲ್ಲಿ ಇದ್ದಂತಹ ಸ್ವೀಟ್ ಮೆಮೊರೀಸ್ ಕೂಡ ಅವರು ಅವಾಗವಾಗ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಸೊ ಅವ್ರ ನಿಮ್ಮ ಜೊತೆ ಅವರಿದ್ದಾಗ ಅವರಿಗೆ ಒಂದು ಮನೆ ಭಾವನೆ ಬರುತ್ತೆ. ಅಂದರೆ ಇಟ್ ಫೀಲ್ಸ್ ಲೈಕ್ ಹೋಮ್ ಫಾರ್ ದೆಮ್. ಈ 6 ಆಫ್ ಕಪ್ಸ್ ಇನ್ನು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್. ಅಂದರೆ ಇದು ಪಾಸ್ಟ್ ಲೈಫ್ ಕನೆಕ್ಷನ್ನ ಇಂಡಿಕೇಟ್ ಕೂಡ ಮಾಡುತ್ತೆ. ಲೈಕ್ ಎಸ್, ಈ ಪರ್ಸನ್ ನನಗೆ ಗೊತ್ತು, ತುಂಬ ದಿನದಿಂದ ಗೊತ್ತು ಅನ್ನೋ ಥರ ಫೀಲ್ ಆಗುತ್ತೆ. ಅದನ್ನು ಕೂಡ ಅಂದರೆ ನಿಮ್ಮದು ಒಂದು ಸೋಲ್ ಕನೆಕ್ಷನ್ ಆಗಿದೆ ಆ ವ್ಯಕ್ತಿ ಜೊತೆ ಅಂತ ಹೇಳ್ಬೋದು. ನಿಮ್ಮದೇನಾದರೂ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿದ್ರೆ, ಲೈಕ್ ಆ ವ್ಯಕ್ತಿ ನಿಮ್ಮಿಂದ ದೂರ ಇದ್ದರೆ ಅವರು ಇವಾಗ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದಂತಹ ಆ ಬ್ಯೂಟಿಫುಲ್ ಮೂಮೆಂಟ್ಸ್ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಕಳೆದಂತಹ ಯಾವುದೇ ರೀತಿಯ ಆ ಮಧುರ ನೆನಪುಗಳನ್ನ ಅವರು ಮರ್ತಿಲ್ಲ. ಅವ್ರು ನಿಮ್ಮನ್ನು ರೀಚ್ ಮಾಡ್ತಾ ಇಲ್ಲದೆ ಇರ್ಬೋದು, ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ದೇ ಇರಬಹುದು, ಆದರೆ ಅವರು ನಿಮ್ಮನ್ನು ಮರ್ತಿಲ್ಲ ಇನ್ನು. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಕೂಡ ಇದೆ, ಆದರೆ ಅವರು ಅದನ್ನು ಯಾವತ್ತೂ ಹೇಳ್ಕೊಂಡಿಲ್ಲ. ಮತ್ತು ಅವರು ಒಂದು ಸ್ವಲ್ಪ ಇನೋಸೆನ್ಸ್ ಕೂಡ ಅವರಲ್ಲಿ ಕಾಣಿಸ್ತಿದೆ. ಅವ್ರು ನಿಮ್ಮ ಬಗ್ಗೆ ಅಬ್ಸೆಷನ್ ಇದೆ, ಪ್ರೀತಿ ಇದೆ, ಕೇರ್ ಇದೆ, ಅಫೆಕ್ಷನ್ ಕೂಡ ಇದೆ. ಸೊ ಇಟ್ಸ್ ಅ ಸ್ಟ್ರಾಂಗ್ ಎಸ್. ಅವರು ಮತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ, ಕನೆಕ್ಷನ್ನ ಬಿಲ್ಡ್ ಮಾಡೋದಕ್ಕೆ ಯೋಚನೆ ಕೂಡ ಮಾಡ್ತಿರಬಹುದು. ಮುಂದೆ ಅವರು ಅದ್ರ ಬಗ್ಗೆ ಸ್ಟೆಪ್ ಕೂಡ ತಗೋಬಹುದು. ಸೊ ಫೈನಲಿ ಈ ಕಾರ್ಡ್ ಬಗ್ಗೆ ಏನು ಹೇಳ್ಬೋದು ಅಂದರೆ, ಈ ಕನೆಕ್ಷನ್ ಒಂದು ರಿಯಲ್ ಕನೆಕ್ಷನ್ ಆಗಿದೆ, ಸೋಲ್ಫುಲ್ ಕನೆಕ್ಷನ್ ಆಗಿದೆ. ಇಟ್ ಈಸ್ ಫಿಲ್ಡ್ ವಿತ್ ಎಮೋಷನ್ಸ್. ಇಲ್ಲಿ ಎಮೋಷನ್ಸ್ ಇದೆ, ಕಂಫರ್ಟ್ ಇದೆ. ಬಟ್ ಪ್ಲೀಸ್ ಡೋಂಟ್ ಫೋರ್ಸ್ ಇಟ್. ಯಾವತ್ತೂ ಯಾವುದನ್ನು ಫೋರ್ಸ್ ಮಾಡಬಾರ್ದು. ನೀವೆಷ್ಟು ಫೋರ್ಸ್ ಮಾಡಿದಷ್ಟು ಅದು ದೂರ ಹೋಗುತ್ತೆ. ಲೆಟ್ ಇಟ್ ಫ್ಲೋ ನ್ಯಾಚುರಲಿ. ನೀವು ಈ ವ್ಯಕ್ತಿನ ಇಷ್ಟಪಡ್ತಿರೋದು ನಿಜನೇ ಆದರೆ, ಲೈಕ್ ಅವರು ನಿಮ್ಮನ್ನು ಇಷ್ಟಪಡ್ತಿರೋದು ಹೌದು. ಇಲ್ಲಿ ಒಂದು ಸೋಲ್ ಕನೆಕ್ಷನ್ ಇದೆ. ಏನೇ ಬ್ಲಾಕೇಜಸ್ ಇದ್ರೂ ಅದನ್ನು ನೀವು ರಿಮೂವ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ದಿಸ್ ಪರ್ಸನ್ ಯುವರ್ ಲೈಫ್. ಸೊ ಫಾರ್ ಮೋರ್ ರೀಡಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಗೆ ಯಾರಿಗೆ ಅದ್ರ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಯು ಕ್ಯಾನ್ ಮೇಲ್ ಮೀ. ನನ್ನ ಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಈಗ ನಾನು ಹೊಸದಾಗಿ ಚಾನಲ್ನ ಶುರು ಮಾಡಿರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಕೂಡ ನಾನು ನಿಮಗೆಲ್ರಿಗೂ ಫ್ರೀಯಾಗಿ ರೀಡಿಂಗ್ಸ್ ಕೂಡ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದೇ ರೀತಿ ಪ್ರಶ್ನೆ ಇದ್ದರೂ ನೀವು ನನಗೆ ಮೇಲ್ ಮಾಡಬಹುದು. ಮತ್ತು ನಿಮಗೆ ಮೇಲ್ ಮಾಡಲಿಕ್ಕಾಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ನಿಮ್ಮ ಪ್ರಶ್ನೆಗಳ ಕಾಮೆಂಟ್ ಮಾಡಿ ಅಲ್ಲಿ ನಿಮ್ಮ ಮೇಲ್ ಐ ಡಿನ ಡ್ರಾಪ್ ಕೂಡ ಮಾಡ್ಬೋದು. ನಾನು ನಿಮಗೆ ಆನ್ಸರ್ನ ಕಳಿಸ್ಕೊಡ್ತೀನಿ. ನಿಮ್ಮ ಪ್ರಶ್ನೆನ ನಾನು ಕೇಳಿ ನಿಮಗೆ ಉತ್ತರನ ಕೊಡ್ತೀನಿ, ಮತ್ತು ಅದಕ್ಕೆ ಸೊಲ್ಯೂಷನ್ಸು ಕೂಡ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.